ಸುಮಾರು 1300 ವರ್ಷಗಳ ಹಿಂದೆ ಮಹೇಂದ್ರ ವರ್ಮನ್ ಎಂಬ ರಾಜನಿದ್ದ. ಈ ಮಹೇಂದ್ರ ವರ್ಮನ್ ಒಂದು ಸುಂದರ ನಗರದ ಕೆತ್ತನೆಯನ್ನು ಆರಂಭಿಸಿದನು. ಯುದ್ಧದಲ್ಲಿ ಈ ರಾಜನ ಸಾವಾಗುತ್ತದೆ. ಇದನ್ನು ತನ್ನ ಮಗನಾದ ನರಸಿಂಹವರ್ಮನ್ ಮುಂದುವರಿಸುತ್ತಾನೆ. ನರಸಿಂಹವರ್ಮನ್ ಒಬ್ಬ ಮಹಾಮಲ್ಲ, ಗ್ರೇಟ್ ವ್ರೆಸ್ಲರ್, ಮಾಮಲ್ಲ. ಜೊತೆಗೆ ಈ ನಗರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ಈ ಸ್ಥಳದ ಹೆಸರು ಮಾಮಲ್ಲಪುರಂ, ಮಹಾಮಲ್ಲಪುರ, ದ ಸಿಟಿ ಆಫ್ ಮಾಮಲ್ಲ. ಈ ಮಾಮಲ್ಲನ ಸಾವಿನ ನಂತರ ಈ ಕೆತ್ತನೆಯ ಕೆಲಸ ನಿಂತು ಹೋಗುತ್ತದೆ. ಕಾಲಕ್ರಮೇಣ ಈ ಸುಂದರ ನಗರ ಸಾವಿರಾರು ವರ್ಷಗಳ ಕಾಲ ಸಮುದ್ರದ ಅಲೆಗಳ ರಭಸಕ್ಕೂ ಮರಳಿನ ಆಳಕ್ಕೂ ಸಿಕ್ಕಿ ಮುಚ್ಚಿ ಹೋಗುತ್ತದೆ. ಈಗಿನ ಮಾಹಿತಿ ಪ್ರಕಾರ ಇದನ್ನು ಬ್ರಿಟಿಷರು ಎಸ್ಕವೇಟ್ ಅಂದರೆ ಉತ್ಖನನ ಮಾಡಿದರು. 1984ರಲ್ಲಿ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸಲಾಯಿತು. ವಾವ್, ಇಷ್ಟೊಂದು ರಿಸರ್ಚ್ ಮಾಡಿಬಿಟ್ಟಿದ್ಯಾ. ನಿನ್ನ ಹಿಸ್ಟ್ರಿ ಲೆಸನ್ ಮುಗ್ದಿದ್ರೆ ಬಾ, 21st ಸೆಂಚುರಿಯಲ್ಲಿ ಮಮಲಾಪುರಂ, ಮಹಾಬಲಿಪುರಂ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ಭಾರತದಲ್ಲಿ 32 ಕಲ್ಚರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಿವೆ. ನಾವು ಫಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮಹಾಬಲಿಪುರಂನ ಪಂಚರಥಾಸ್ 5 ಚಾರಿಯಟ್ಸ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಪಂಚರಥಗಳು ಅನ್ನೋ ಹೆಸರಿನ ರೀತಿಯಲ್ಲೇ ಮೆರವಣಿಗೆಗೆ ಸಿದ್ಧವಾಗಿ ನಿಂತಿವೆ ಈ 5 ರಥಗಳು. ಬನ್ನಿ ಒಂದೊಂದನ್ನು ಕೂಲಂಕುಷವಾಗಿ ನೋಡೋಣ. ದ್ರೌಪದಿ ರಥ ಮೊದಲನೆಯ ರಥ. ಇದನ್ನು ದುರ್ಗಾದೇವಿಗೆ ಸಮರ್ಪಿಸಲಾಗಿದೆ. ಇದು ಗುಡಿಸಲಿನ ಆಕಾರದಲ್ಲಿದೆ. ಇಬ್ಬರು ಮಹಿಳಾ ದ್ವಾರಪಾಲಕರಿದ್ದಾರೆ. ಒಬ್ಬರ ಕೈಯಲ್ಲಿ ಬಿಲ್ಲು ಮತ್ತೊನ್ನೊಬ್ಬರ ಕೈಯಲ್ಲಿ ಕತ್ತಿ ಇದೆ. ದುರ್ಗಾದೇವಿಯು ಕಮಲದ ಮೇಲೆ ನಿಂತಿದ್ದಾಳೆ. ಸುತ್ತಲೂ ದೇವಿಯ ಆರಾಧಕರನ್ನು ಕೆತ್ತಲಾಗಿದೆ. ಮುಂದೆ ಬೃಹತ್ತಾದ ಸಿಂಹವನ್ನು ಕಾಣಬಹುದು. ಅರ್ಜುನ ರಥ. ಈ ರಥವನ್ನು ಶಿವನಿಗೆ ಸಮರ್ಪಿಸಲಾಗಿದೆ. ಮುಂದೆ ಕೆತ್ತಿದ ಕಂಬಗಳಿಂದ ಕಾಣುವ ಮಂಟಪವಿದೆ. ಹೊರಗಿನ ಗೋಡೆಗಳಲ್ಲಿ ದೇವರು ಮತ್ತು ಮಾನವರ ಕೆತ್ತನೆಗಳಿಂದ ಕಾಣಬಹುದಾಗಿದೆ. ಹಿಂದೆ ಬೃಹತ್ತಾದ ನಂದಿಯನ್ನು ಅಪೂರ್ಣವಾಗಿ ಕೆತ್ತಲಾಗಿದೆ. ಇದೋ ನೋಡು ನನ್ನ ಮನ್ಮಥನಿಗೆ ಈ ಬಾಣ. ನಿನ್ನ ಬಾಣ ತಾಕಿ ಮನ ಸೋತು ಬಂದೇನಾ ರತಿ. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಇವನೇ ನೋಡಿ ಹಿಂದೆ ನಿಂತಿದ್ದಾನಲ್ಲ, ಸಿಂಗಲ್ ಸಲಗ. ಇವನನ್ನೇ ನಾನು ಕಾಲಿಯ ಅಂತ ಕರಿತಾ ಇದ್ದೀನಿ. ಭೀಮರಥ 42 ಅಡಿ ಉದ್ದ, 24 ಅಡಿ ಅಗಲ, 25 ಅಡಿ ಎತ್ತರ. ಹೆಸರಿಗೆ ತಕ್ಕಂತೆ ಒಂದು ಬೃಹತ್ ರಚನೆ. ರಥದ ಸ್ತಂಭಗಳನ್ನು ಸಿಂಹದ ಆಕೃತಿಗಳಿಂದ ಕೆತ್ತಲಾಗಿದೆ. ಆದರೂ ಉಳಿದ ರಚನೆ ಅಪೂರ್ಣವಾಗಿ ಉಳಿದಿದೆ. ಇದನ್ನು ಶ್ರೀ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಹೇಳೋದಪ್ಪ ಇವಳು, ಕಣ್ಗೆ ಕಾಣಿಸ್ತಿಲ್ಲ. ಹೆಲೋ ಮಿಸ್ಟರ್, ಫಾಲೋ ಮೀ. I wanna follow you. I wanna follow you. ಏಯ್, ಕನ್ನಡದಲ್ಲಿ. ಆಹಾ, ಕನ್ನಡದಲ್ಲಿ ತಗೋ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಹೋಯ್ 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 ಹೋಯ್. ಸರಿ, ಸಾಕು. ಇಲ್ಲಿ ನೋಡು, ಈ ಇಡೀ ರಥನ ಒಂದೇ ಬಂಡೆಯಲ್ಲಿ ಕೊರೆದಿರೋದಂತೆ. ಇದು ಬಂಡೆ ಅಲ್ಲ, ಬೆಟ್ಟದ ಹಾಗಿದೆ ಅಲ್ವಾ? ಅದಕ್ಕೆ ಇದನ್ನ ಸಿಂಗಲ್ ಮೊನೋಲಿಥಿಕ್ ರಾಕ್ ಕಟ್ ಸ್ಟ್ರಕ್ಚರ್ಸ್ ಅಂತ ಕರೆಯೋದು. ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಬರೀ ಇಂಥದೆಯ. ಧರ್ಮರಾಜ ರಥ. ಇದು 3 ಹಂತದಲ್ಲಿದ್ದು ಮತ್ತು ಶಿವನಿಗೆ ಸಮರ್ಪಿಸಲಾಗಿದೆ. ನೆಲಮಹಡಿಯು 8 ಫಲಕಗಳನ್ನು ಒಳಗೊಂಡು ಅವುಗಳಲ್ಲಿ ಶಿವ, ಶಕ್ತಿಯ ಪ್ರತಿನಿಧಿಯಾದ ಅರ್ಧನಾರೀಶ್ವರವನ್ನು ಚಿತ್ರಿಸಲಾಗಿದೆ. ಮೇಲಿನ ಮಹಡಿಯಲ್ಲಿ ಶ್ರೀಕೃಷ್ಣ ಮತ್ತು ವಿಷ್ಣುವಿನ ಚಿತ್ರಣ ಕಾಣಬಹುದಾಗಿದೆ. ನಕುಲ ಸಹದೇವ ರಥ. ಇದು ಇಂದ್ರನಿಗೆ ಸಮರ್ಪಿತವಾಗಿದೆ. ಇದರ ಪಕ್ಕದಲ್ಲಿ ಬೃಹತ್ತಾದ ಆನೆಯ ಕೆತ್ತನೆಯೂ ಇದೆ. ಅವಳಿಗಳಾದ ನಕುಲ ಸಹದೇವರ ರಥವು ಗಜಪೃಷ್ಟಿಕರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ, ಅಂದರೆ ಎಲಿಫೆಂಟ್ಸ್ ಬ್ಯಾಕ್. ಕಾಕತಾಳೀಯನೋ ಏನೋ, ನಕುಲ ಸಹದೇವರು ತರಹ
ಇಬ್ಬರು ಅಣ್ಣ ತಮ್ಮಂದಿರು ನಮ್ಮ ಫೋಟೋಗೆ ಬಿದ್ದಿದ್ದಾರೆ. ಅಥವಾ ಕಾಲಿಯಾ ಜೊತೆ ಇರುವ ಡೋಲು ಬೋಲುನಾ? ಅಥವಾ RCB ವರ್ಸಸ್ CSKನಾ? ಒಂದೇ ಬಂಡೆಗಳಿಂದ ಒಂದೊಂದು ರಥವನ್ನು ಕೆತ್ತಲಾಗಿದೆ. ದ್ರೌಪದಿ, ಅರ್ಜುನ, ಭೀಮ, ಧರ್ಮರಾಯ ರಥವು ಒಂದೇ ಬಂಡೆಯಿಂದ ಕನೆಕ್ಟ್ ಆಗಿದೆ. ರಥಗಳ ಮೇಲೆ ಕಲಶಗಳು ಇಲ್ಲ, ಪೂಜೆ ನಡೆದಿಲ್ಲ. ಇವೆಲ್ಲವೂ ಜಸ್ಟ್ ಒಂದು ಪ್ರೋಟೋಟೈಪ್ ಥರ ಕಾಣಿಸುತ್ತೆ. ಬಂಡೆಗಳಿಂದ ಸುಂದರವಾದ ರಥನ ಇಮ್ಯಾಜಿನ್ ಮಾಡಿ ಕೆತ್ತಿದ ಕೈಗಳಿಗೆ ಸಲಾಂ. ನಮ್ಮ ದೇಶ ನಮ್ಮ ಹೆಮ್ಮೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮಹಾಬಲಿಪುರಂನ ಒಂದು ಭಾಗನೇ ಇಷ್ಟು ರೋಚಕವಾಗಿದೆ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮುಂದಿನ ಭಾಗದಲ್ಲಿ ಸಿಗ್ತೀವಿ. ಬಾಯ್.